ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ನಾನಿವತ್ತು ನಿಮಗೆಲ್ಲರಿಗೂ ಪರಿಚಯ ಮಾಡಲಿರುವ ಪುಸ್ತಕದ ಹೆಸರು ಸಹಿತ ಸ್ವತ್ವ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕರ್ನಾಟಕ ಇವರು ಈ ಪುಸ್ತಕವನ್ನ ಹೊರತಂದಿದ್ದಾರೆ. ಈ ಪುಸ್ತಕದ ಸಂಪಾದಕರು ಹುಬ್ಬಳ್ಳಿಯ ಶ್ರೀಯುತ ಜನಮೇಜಯ ಉಮ್ಮರ್ಜಿ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನಲ್ಲಿ ಅನ್ಯಾನ್ಯ ಜವಾಬ್ದಾರಿಗಳನ್ನು ನಿರ್ವಹಿಸಿರುವ ಇವರು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಈ ಪುಸ್ತಕವನ್ನ ಹೊರಗೆ ತರಲು ಒಂದು ಬಲವಾದ ಕಾರಣ ಇದೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಅನ್ನುವಂತಹ ಒಂದು ರಾಷ್ಟ್ರವ್ಯಾಪಿ ಸಂಘಟನೆ 1966ರ ಅಕ್ಟೋಬರ್ ಮಾಸದಲ್ಲಿ ದೆಹಲಿಯಿಂದ ಪ್ರಾರಂಭಗೊಂಡಿತು. ಇದರ ಮೂಲೋದ್ದೇಶ ಭಾರತೀಯ ಭಾಷೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಆ ಭಾಷೆಗಳಲ್ಲಿ ಸಾಹಿತ್ಯಗಳನ್ನು ರಚಿಸುವ ಮೂಲಕ ರಾಷ್ಟ್ರೀಯತೆಯನ್ನ ಜನರಲ್ಲಿ ಮೂಡಿಸಬೇಕು ಅನ್ನುವಂಥ ವಿಷಯದ ಕುರಿತಾಗಿ ಈ ಸಂಘಟನೆ ಹುಟ್ಟಿಕೊಂಡಿತು. 2015ರ ನಂತರ ಕರ್ನಾಟಕದಲ್ಲಿ ಇದರ ಕಾರ್ಯ ಸ್ವಲ್ಪ ಮಟ್ಟಿಗೆ ಚುರುಕಾಗಿದೆ. 2 ವರ್ಷಕ್ಕೆ ಒಮ್ಮೆ ಈ ಸಂಘಟನೆಯ ರಾಜ್ಯ ಅಧಿವೇಶನ ಕರ್ನಾಟಕದಲ್ಲಿ ನಡೆಯುತ್ತಿದೆ. 2025ರ ಈ ವರ್ಷದ 4ನೇ ರಾಜ್ಯ ಅಧಿವೇಶನ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಜೂನ್ ಮಾಸದಲ್ಲಿ ನಡೆದಿದೆ. ಆ ಅಧಿವೇಶನದ ವಿಷಯ ಸಾಹಿತ್ಯದಲ್ಲಿ ಸ್ವತ್ವ ಅಂತ. ಆ ಸಾಹಿತ್ಯದಲ್ಲಿ ಸ್ವತ್ವ ಅನ್ನುವಂಥ ವಿಷಯದ ಕುರಿತಾಗಿ ಹಲವಾರು ವಿಚಾರ ವಿನಿಮಯಗಳು, ವಿಚಾರ ಮಂಥನ ನಡೆದು ಆ ಹೊತ್ತಿಗೆ 4 ಕಿರು ಹೊತ್ತಿಗೆಯನ್ನ ಹೊರಗೆ ತಂದಿದ್ದಾಗಿದೆ. ಆ 4 ಪುಸ್ತಕಗಳಲ್ಲಿ ಸಹಿತ ಸ್ವತ್ವ ಅನ್ನುವಂಥ ಈ ಪುಸ್ತಕವು ಒಂದು. ಇದರಲ್ಲಿ ಸುಮಾರು 21 ಲೇಖಕರು ತಮ್ಮ ಲೇಖನವನ್ನ ಸ್ವತ್ವ ಅನ್ನುವಂಥ ವಿಷಯದ ಕುರಿತಾಗಿ ಬರೆದಿದ್ದಾರೆ. ಈ ಪುಸ್ತಕಕ್ಕೆ ಮುನ್ನುಡಿಯನ್ನ ಪ್ರೊಫೆಸರ್ ಪ್ರೇಮಶೇಖರ, ಹೆಸರಾಂತ ಲೇಖಕರು, ರಾಜಕೀಯ ವಿಶ್ಲೇಷಕರು ಅವರು ನೀಡಿದ್ದಾರೆ. ಸ್ವತ್ವವೆಂಬ ಮಹಾಶಕ್ತಿ ಅನ್ನುವಂಥ ತಲೆಬರಹದ ಅಡಿಯಲ್ಲಿ ಅವರು ಸ್ವತ್ವ ಸಾಹಿತ್ಯದಲ್ಲಿ ಹೇಗೆ ವಿಕಾಸಗೊಂಡಿತು ಅನ್ನುವಂಥ ವಿಷಯದ ಕುರಿತಾಗಿ ಬರೆದಿದ್ದಾರೆ. ಐರೋಪ್ಯ ದೇಶಗಳಲ್ಲಿ ಒಂದು ಕಾಲದಲ್ಲಿ ರಾಜ ಮಹಾರಾಜರನ್ನ ಹಾಗೆ ನಾಯಕ ನಾಯಕಿಯರನ್ನ ವೈಭವೀಕರಿಸುತ್ತಾ ಬರಿತಾ ಇದ್ದಂತಹ ಸಾಹಿತ್ಯ ಕಾಲಕ್ರಮೇಣ ಹೇಗೆ ಜನಸಾಮಾನ್ಯರ ವಿಷಯವನ್ನು ತೆಗೆದುಕೊಂಡು ರಚಿತಗೊಂಡವು ಅನ್ನುವಂಥ ವಿಷಯದ ಕುರಿತಾಗಿ, ಹಾಗೆ ಆ ಸಮಯದಿಂದ ಈಚೆಗೆ ಜನರನ್ನ ಆಕರ್ಷಿಸ್ತಾ ಸಾಹಿತ್ಯವು ಮೇಲೆ ಬಂದಿದೆ. ಅದು ಯಾಕೆ ಅಂದ್ರೆ ಸಾಹಿತ್ಯದಲ್ಲಿ ಸ್ವತ್ವ ತುಂಬಿಕೊಂಡಿದ್ರಿಂದ ಅಂತ. ಹಾಗೆ ಅವರು ಭಾರತದ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರ ಹೇಗೆ ಸಾಹಿತ್ಯದಲ್ಲಿ ಸ್ವತ್ವ ತುಂಬಿಕೊಂಡಿದೆ ಅನ್ನುವಂಥ ವಿಷಯದ ಕುರಿತಾಗಿ ಕೂಡ ಬರೆದಿದ್ದಾರೆ. ಡಾಕ್ಟರ್ ವಿಶ್ವನಾಥ ಸುಂಕಸಾಳ ಅವರು ಈ ಪುಸ್ತಕಕ್ಕಾಗಿ ಒಂದು ಲೇಖನವನ್ನ ಬರೆದಿದ್ದಾರೆ. ಆರ್ಷ ದೃಷ್ಟಿಯ ಸ್ವತ್ವ ಅದೇ ಸಾಹಿತ್ಯದ ಸತ್ವ ಅಂತ. ಮರ್ತ್ಯತ್ವದಿಂದ ಅಮೃತತ್ವದ ಕಡೆಗೆ ಹೋಗುವಂಥ ಜೀವನ ಕ್ರಮ ನಮ್ಮದು. ಆ ಜೀವನವನ್ನ ಮುಂದೆ ತಗೊಂಡು ಹೋಗಬೇಕು ಅಂತ ಹೇಳಿದ್ರೆ ನಾವು ಹಲವಾರು ಸಾಹಿತ್ಯ ವಸ್ತುಗಳನ್ನ ಅಧ್ಯಯನ ಮಾಡಿ ಆ ಮೂಲಕ ಜೀವನವನ್ನ ಮುಂದೆ ಸಾಗಿಸ್ತೇವೆ. ಆ ಆರ್ಷ ಪರಂಪರೆಯನ್ನ ಹೊಂದಿರುವಂಥ ಭಾರತದ ಸಾಹಿತ್ಯದಲ್ಲಿ ಹೇಗೆ ಸ್ವತ್ವ ಒಳಗೊಂಡಿದೆ, ಅದು ಹೇಗೆ ಭಾರತದ ಅಂತಸತ್ವ ಆಗಿ ಇದೆ ಅನ್ನುವಂಥ ವಿಷಯದ ಕುರಿತಾಗಿ ಅವರು ಬರೆದಿದ್ದಾರೆ. ಹಾಗೆ ಸಾಹಿತ್ಯದಲ್ಲಿ ಸ್ವತ್ವ ಅನ್ನುವಂಥ ಲೇಖನವನ್ನ ಡಾಕ್ಟರ್ ಅಜಕ್ಕಳ ಗಿರೀಶ ಭಟ್ ಅವರು ಬರೆದಿದ್ದಾರೆ, ಹೆಸರಾಂತ ವಿದ್ವಾಂಸರು. ಸಾಹಿತ್ಯವನ್ನ ಸೃಜನ ಮತ್ತು ಸೃಜನೇತರ ಅನ್ನುವಂಥ ವಿಭಾಗವಾಗಿ ಮಾಡ್ತಾರೆ. ಆದ್ರೆ ಅದು ಸಲ್ಲದು. ಯಾಕೆಂತ ಹೇಳಿದ್ರೆ ಸೃಜನ ಮತ್ತು ಸೃಜನೇತರ ಈ 2 ವಿಭಾಗಕ್ಕೂ ಸೃಜನಶೀಲತೆ ಇರಲೇಬೇಕು.
ಹಾಗಾಗಿ ಆ ವಿಂಗಡಣೆ ಸರಿಯಲ್ಲ. ಸಾಹಿತ್ಯವನ್ನ ಕಲ್ಪನಾ ಪ್ರಧಾನ ಹಾಗೆ ತರ್ಕ ಪ್ರಧಾನ ಅನ್ನುವಂಥ ವಿಂಗಡಣೆಯನ್ನ ಮಾಡಬೇಕು. ಹಾಗೆ ಕಲ್ಪನಾ ಪ್ರಧಾನ ಸಾಹಿತ್ಯದಲ್ಲಿ ಸ್ವತ್ವ ಹೇಗಿದೆ, ಹಾಗೆ ತರ್ಕ ಪ್ರಧಾನ ಸಾಹಿತ್ಯದಲ್ಲಿ ಸ್ವತ್ವ ಹೇಗೆ ಕಡಿಮೆ ಆಗ್ತಾ ಇದೆ ಅನ್ನುವಂಥ ವಿಷಯದ ಕುರಿತಾಗಿ ಅವರು ಬರೆದಿದ್ದಾರೆ. ವಸಾಹತುಶಾಹಿಯ ಕಥನ, ಇಸ್ಲಾಮಿಕ್ ರಿಲಿಜಿಯಸ್ ಕಥನ ಹಾಗೆ ಭಾರತೀಯ ಎಡ ಕಥನ ಹೇಗೆ ಸಾಹಿತ್ಯದಲ್ಲಿ ಪ್ರಭಾವವನ್ನ ಬೀರಿದೆ ಅನ್ನುವಂಥದ್ದರ ಕುರಿತಾಗಿ ವಿಸ್ತಾರವಾಗಿ ಬರೆದಿದ್ದಾರೆ. ಸ್ವತ್ವ ಮತ್ತು ಸ್ವದೇಶಿ ಅನ್ನುವಂಥದ್ದು ಅದು ಬೇರೆ ಬೇರೆ ಅಲ್ಲ. ಯಾವಾಗ ಸ್ವತ್ವ ಜಾಗೃತವಾಗ್ತದೋ ಆಗ ಸ್ವದೇಶಿ ಅನ್ನುವಂಥ ಒಂದು ಭಾವನೆ ಜಾಗೃತ ಆಗ್ತದೆ ಅನ್ನುವಂಥ ವಿಷಯದ ಕುರಿತಾಗಿ ಶ್ರೀಯುತ ದಿವಾಕರ ಹೆಗಡೆ ಕೆರೆಹೊಂಡ ಅವರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅನುಕೂಲಕ್ಕಾಗಿ ನಾವು ಪಾಶ್ಚಿಮಾತ್ಯ ವಿಷಯಗಳನ್ನ ಆಚರಣೆಗಳನ್ನ ಆಚರಿಸ್ತೇವೆ, ಆದ್ರೆ ಅದು ಅಗತ್ಯ ಅಂತ ಕಾಣಬಹುದು, ಆದ್ರೆ ಅದು ಅನಿವಾರ್ಯ ಅಲ್ಲ ಅನ್ನುವಂಥ ವಿಷಯವಾಗಿ ಬರೆದಿದ್ದಾರೆ. ಅವಲಂಬನೆ ಕೂಡ ಅದು ಸ್ವತ್ವವಲ್ಲ, ಸ್ವಾವಲಂಬಿಗಳಾಗಬೇಕು ಅನ್ನುವಂಥ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಅವರು. ಏಕತೆ ಮತ್ತು ಏಕರೂಪತೆ ಅದೆರಡೂ ಒಂದೇ ಅಲ್ಲ. ನಾವು ಏಕತೆಯಿಂದ ಇರಬೇಕು, ಆದ್ರೆ ಏಕರೂಪತೆ ಅದು ನಮ್ಮ ಸ್ವತ್ವಕ್ಕೆ ಬಾಧಕ ಅನ್ನುವಂಥದ್ದರ ವಿಷಯವಾಗಿ ಅವರು ಬರೆದಿದ್ದಾರೆ. ಶಿವಶರಣರ ಕಾಯಕ ತತ್ವದಲ್ಲಿ ಸ್ವತ್ವ ಚಿಂತನೆ ಎಂಬ ವಿಷಯದ ಕುರಿತಾಗಿ ಡಾಕ್ಟರ್ ಸಂಗಮೇಶ ಸವದತ್ತಿ ಮಠ ಅವರು ಒಂದು ಲೇಖನವನ್ನ ಬರೆದಿದ್ದಾರೆ. ಸಮಾಜ ಅಂದ್ರೆ ವಿಭಿನ್ನ ಸ್ವತ್ವವುಳ್ಳ ವ್ಯಕ್ತಿಗಳ ಸಮೂಹ. ಆ ಸಮಾಜ ಮತ್ತು ಸ್ವತ್ವ ಅರ್ಥಾತ್ ವ್ಯಕ್ತಿಗಳ ನಡುವೆ ಒಂದು ಸೂತ್ರ ಬೇಕು. ಅದು ಸೂತ್ರ ಬೇರಾವುದು ಅಲ್ಲ, ಅದು ಕಾಯಕ. ಕಾಯಕಕ್ಕೆ ನಾವು ಯಾವಾಗ ಒಗ್ಗಿಕೊಳ್ತೇವೆಯೋ ಆಗ ಸ್ವತ್ವ ತನ್ನಿಂತಾನೆ ಬರ್ತದೆ ಅನ್ನುವಂಥ ಒಂದು ಅಭಿಪ್ರಾಯವನ್ನ ಅವರು ಪಟ್ಟಿದ್ದಾರೆ. ವೈದಿಕ ಸಾಹಿತ್ಯದಲ್ಲಿ ಸ್ವತ್ವ ಹೇಗೆ ಜಾಗೃತವಾಗಿದೆ, ಸ್ವತ್ವ ಭಾರತದ ಸಾಹಿತ್ಯದಲ್ಲಿ ಹಾಗೆ ಭಾರತೀಯತೆಯಲ್ಲಿ ಹೇಗೆ ಒಳಗೊಂಡಿದೆ ಅನ್ನುವಂಥದ್ದರ ಕುರಿತಾಗಿ ವಿದ್ವಾನ್ ಡಿ ವಿಷ್ಣು ಭಟ್ಟ ಅವರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಹಾಗೆ ವೇದ ಪುರಾಣಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿಷಯವನ್ನ ಮಂಡಿಸಿದ್ದಾರೆ. ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟ ಅವರು ಭಾರತದ ಕಾಲಾತೀತ ಸಾಹಿತ್ಯ ಅನ್ನುವಂಥ ಶೀರ್ಷಿಕೆಯ ಅಡಿಯಲ್ಲಿ ಕಲ್ಪನೆಗೂ ಮೀರಿದಂಥ ಕಾಲಕ್ಕೆ ಪ್ರಸ್ತುತವೆನಿಸುವಂತಹ ಸಾಹಿತ್ಯವನ್ನ ಭಾರತ ಪ್ರತಿ ಕಾಲದಲ್ಲೂ ಕೊಟ್ಟಿದೆ ಅನ್ನುವಂಥದ್ದನ್ನ ಅವರು ಒತ್ತಿ ಹೇಳಿ, ಈ ಸ್ವತ್ವ ಅನ್ನುವಂಥದ್ದು ಜಾಗೃತವಾಗುವಲ್ಲಿ ನಮ್ಮ ಸಾಹಿತ್ಯ ಪರಿಕರಗಳು ತುಂಬಾ ಕೆಲಸ ಮಾಡಿದೆ, ಅವುಗಳ ಕೊಡುಗೆ ಅಪಾರ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಕನ್ನಡ ಕವಿಗಳ ಸ್ವತ್ವದ ಅಭಿವ್ಯಕ್ತಿ ಮತ್ತು ರಾಷ್ಟ್ರೀಯತೆ ಅನ್ನುವ ವಿಷಯದ ಕುರಿತಾಗಿ ಡಾಕ್ಟರ್ ರೋಹಿಣಾಕ್ಷ ಶಿರ್ಲಾಲು ಅವರು ಬರೆದಿದ್ದು, ಸ್ಥಳೀಯ ಸ್ವತ್ವದ ಗುರುತುಗಳು ರಾಷ್ಟ್ರೀಯ ಸ್ವತ್ವದ ಗುರುತಿಗೆ ಎಂದೂ ವಿರೋಧಿಯಲ್ಲ. ಹಾಗೆಯೇ ರಾಷ್ಟ್ರೀಯ ಸ್ವತ್ವವು ವಿಶ್ವಕ್ಕೆ ವಿರುದ್ಧವಲ್ಲದ ಒಂದು ಚಿಂತನೆ ಅದು ನಮ್ಮ ಸಾಹಿತ್ಯದಲ್ಲಿ ಕಾಣಬಹುದು ಅಂತ ಹೇಳಿ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ಅದು ನಿಜವೂ ಹೌದು. ನಮ್ಮ ಹಲವಾರು ಕನ್ನಡ ಕವಿಗಳು ತಮ್ಮ ಕವಿತೆಗಳಲ್ಲಿ ಹೇಗೆ ಭಾರತೀಯತೆಯನ್ನ ಎತ್ತಿ ತೋರಿಸಿದ್ದಾರೆ. ಕನ್ನಡ ಮತ್ತು ಭಾರತ, ಕರ್ನಾಟಕ ಮತ್ತು ಭಾರತ ಅದು ಬೇರೆ ಬೇರೆ ಅಲ್ಲ ಅನ್ನುವಂಥ ಒಂದು ಮನೋಭಾವದಲ್ಲಿ ತಮ್ಮ ಕವಿತೆಯನ್ನ ರಚಿಸಿದ್ದಾರೆ. ಭಾರತೀಯತೆ ಅನ್ನುವಂಥದ್ದು ಅದು ಭಾಷೆಗಳನ್ನ ಮೀರಿದ ಒಂದು ಭಾವ ಅನ್ನುವುದನ್ನ ತೋರಿಸಿಕೊಡ್ತದೆ. ಇನ್ನು ಭಾರತೀಯತೆ ಮತ್ತು ಸಿನಿಮಾ ಅನ್ನುವಂಥ ವಿಷಯದ ಕುರಿತಾಗಿ ಅರುಣ ಭಾರದ್ವಾಜ ಅವರು ತುಂಬಾ ಚೆನ್ನಾಗಿ ಒಂದು ಲೇಖನವನ್ನ ಬರೆದಿದ್ದಾರೆ. ಅವ್ರು ಹೇಳ್ತಾರೆ, ನೂರಾರು ಜಾತಿ ಭಾಷೆ ಆಚರಣೆ ಇತ್ಯಾದಿಗಳಿರುವ ಭಾರತದಲ್ಲಿ ವಿಪರ್ಯಾಸವೇನೆಂದ್ರೆ ಸಮಾಜದ ವೈವಿಧ್ಯಕ್ಕೆ ತಕ್ಕಷ್ಟು ವೈವಿಧ್ಯಮಯ ಸಿನಿಮಾಗಳು ಬರ್ತಾ ಇಲ್ಲ. ಭಾಷಾವಾರು ಸಿನಿಮಾಗಳೆಂಬ ಸ್ಥೂಲ ವಿಭಾಗವೇ ನಮ್ಮಲ್ಲಿರುವ ವೈವಿಧ್ಯ ಅಂತ. ನಮ್ಮ ಆಚರಣೆಗಳು, ವಿಚಾರ ಇವೆಲ್ಲವೂ ಒಂದು ಸ್ವತ್ವದಿಂದ ಕೂಡಿರುವಂಥ ವಿಷಯ. ಅವುಗಳ ವಿಷಯವಾಗಿ ಸಿನಿಮಾಗಳು ಬರ್ತಿಲ್ಲ ಅನ್ನುವಂಥ ಒಂದು ಖೇದಕರ ಅಂಶವನ್ನ ಅವರು ತೆರೆದಿಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅನ್ನುವಂಥದ್ದು ಕೂಡ ಅವರು ಈ ಲೇಖನದಲ್ಲಿ ಕೊಟ್ಟಿದ್ದಾರೆ. ಸಾಹಿತ್ಯದಲ್ಲಿ ಸ್ವತ್ವ, ಸತ್ವ ಮತ್ತು ಎಐ ಅನ್ನುವಂಥ ವಿಷಯದ ಕುರಿತಾಗಿ ಶ್ರೀಕಂಠ ಬಾಳಗಂಚಿ ಅವರು
ತುಸು ಹಾಸ್ಯ ಮಿಶ್ರಿತ ಒಂದು ಲೇಖನವನ್ನ ಬರೆದಿದ್ದಾರೆ. ಅವರು AI ಅನ್ನುವಂಥ ತಂತ್ರಜ್ಞಾನ ಹುಟ್ಟಿದ ನಂತರ ಸ್ವತ್ವ ಅನ್ನುವಂಥದ್ದು ಮರೆಯಾಗಿ ಸಾಹಿತ್ಯದಲ್ಲಿ ಸತ್ವವೇ ನಾಶವಾಗಿದೆ ಅನ್ನುವಂಥದ್ದನ್ನ ಈ ಲೇಖನದಲ್ಲಿ ಹೇಳಿದ್ದಾರೆ. ಹಾಗೆ ಜಾಗತೀಕರಣದ ಹೊಸ್ತಿಲಲ್ಲಿ ಭಾರತೀಯ ಸಾಹಿತ್ಯ ಎಂಬ ವಿಷಯದ ಕುರಿತಾಗಿ ಸೋಮೇಶ್ವರ ಗುರುಮಠ ಅವರು ತುಂಬಾ ಚೆನ್ನಾಗಿ ಒಂದು ಲೇಖನವನ್ನ ಬರೆದಿದ್ದಾರೆ. ಸಾಹಿತ್ಯ ಎಂದ್ರೆ ಅದು ಆಯಾಯ ಕಾಲಘಟ್ಟದ ಒಂದು ದರ್ಪಣ ಇದ್ದಂತೆ, ಕನ್ನಡಿ ಇದ್ದಂತೆ. ಸಾಹಿತ್ಯ ಪ್ರಕಾರ ಯಾವಾಗ ಹುಟ್ಟುತ್ತದೋ ಅದು ಆ ಕಾಲದ ಸ್ಥಿತಿಗತಿಗಳನ್ನ ತಿಳಿಸ್ತದೆ ಅನ್ನುವಂಥ ವಿಷಯವಾಗಿ ಮಾತನಾಡಿದ್ದಾರೆ. ಜಾಗತೀಕರಣ ಅಂದ್ರೆ ಏನು ಅಂತ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. ಸಾಹಿತ್ಯ ಮತ್ತು ಜಾಗತೀಕರಣ ಹೊಸ ವಸಾಹತುಶಾಹಿ ಸಾಹಿತ್ಯದ ಪರಿಕಲ್ಪನೆ ಅನ್ನುವಂಥ ವಿಷಯದ ಕುರಿತಾಗಿ ಕೂಡ ಸೋಮೇಶ್ವರ ಗುರುಮಠ ಅವರು ಬರೆದಿದ್ದಾರೆ. ಸಾಹಿತ್ಯ ಮತ್ತೆ ಜಾಗತೀಕರಣ ಅದು ಒಂದೇ ದೋಣಿಯಲ್ಲಿ ಹೋಗಬಾರ್ದು. ಅದು ಹೋದ್ರೆ ಅಲ್ಲಿ ಸ್ವತ್ವ ಕಡಿಮೆ ಆಗ್ತದೆ, ನಾಶವಾಗಿ ಹೋಗ್ತದೆ ಅನ್ನುವಂಥ ವಿಷಯವನ್ನ ಅವರು ಪ್ರಸ್ತಾಪಿಸಿದ್ದಾರೆ. ಇನ್ನು ಜಾನಪದಗಳೆಂಬ ಸ್ವತ್ವದ ಅಭಿವ್ಯಕ್ತಿ ಅಂತ ಸಂಪಾದಕರಾದ ಶ್ರೀಯುತ ಜನಮೇಜಯ ಉಮರ್ಜಿ ಅವರು ಒಂದು ಲೇಖನವನ್ನ ನೀಡಿದ್ದಾರೆ. ಸಾಹಿತ್ಯವನ್ನ ಯಾಕೆ ನಾವು ಸೃಷ್ಟಿಸ್ತೇವೆ, ಸಾಹಿತ್ಯದಿಂದ ಆಗುವ ಪ್ರಯೋಜನಗಳೇನು, ಮಾನವನ ಸಾಹಿತ್ಯ ಸೃಷ್ಟಿ ಎಲ್ಲಿಂದ ಪ್ರಾರಂಭವಾಯಿತು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಈ ಲೇಖನದಲ್ಲಿ ಅವರು ಕೊಟ್ಟಿದ್ದಾರೆ. ಜಾನಪದ ಸಾಹಿತ್ಯ ಅಂದ್ರೆ ಏನು, ಅದರ ವಿವಿಧ ಪ್ರಕಾರಗಳ ಬಗ್ಗೆ ಕೂಡ ಸಣ್ಣ ಸಣ್ಣ ವಿವರಗಳನ್ನ ಅವರು ನೀಡಿದ್ದಾರೆ. ಹಾಗೆ ಅದರಿಂದ ಸಮಾಜಕ್ಕೆ ಏನು ಪರಿಣಾಮ ಉಂಟಾಗಿದೆ ಅನ್ನುವಂಥದ್ದರ ಕುರಿತು ಸ್ವತ್ವ ನಿಜವಾಗಿಯೂ ಜಾನಪದ ಪ್ರಕಾರದಿಂದ ಉಳಿದಿದೆಯೇ, ಅದರ ಜಾಗೃತಿಯಾಗಿದೆಯೇ ಅನ್ನುವಂಥದ್ದನ್ನ ಅವರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಇನ್ನು ವಿಶ್ವಕ್ಕೆ ಜ್ಞಾನವನ್ನ ನೀಡಿದ್ದು ಭಾರತ ಎನ್ನುವ ಮಾತು ಅದು ಸಾರ್ವಕಾಲಿಕ ಸತ್ಯ. ವಿಶ್ವಕ್ಕೆ ಭಾರತ ಸಾಹಿತ್ಯ ಕ್ಷೇತ್ರದಲ್ಲಿ ಕೊಟ್ಟಂತಹ ಕೊಡುಗೆ ಅದು ಅಗಾಧವಾದದ್ದು, ಅಗಣಿತವಾದದ್ದು ಅನ್ನುವಂಥ ಮಾತನ್ನ ನಾವೆಲ್ಲರೂ ಹೇಳ್ತಾ ಇರ್ತೇವೆ. ವಿಶ್ವದ ಇತಿಹಾಸ ಪುಟಗಳನ್ನ ನಾವು ತಿರುಗಿಸಿ ನೋಡಿದ್ರೆ ಗೊತ್ತಾಗ್ತದೆ, ಸಾಂಸ್ಕೃತಿಕವಾಗಿರ್ಲಿ, ಸಾಹಿತ್ಯಾತ್ಮಕವಾಗಿರ್ಲಿ, ಧಾರ್ಮಿಕ, ಹೀಗೆ ಹಲವಾರು ಕ್ಷೇತ್ರಗಳಿಗೆ ಅತ್ಯಂತ ಪ್ರಾಚೀನ ಹಾಗೂ ಸಮೃದ್ಧ ಪರಂಪರೆಯನ್ನ ಹೊಂದಿರುವಂತಹ ದೇಶ ಭಾರತ. ಅದು ತತ್ವ ಚಿಂತನೆಯ ಒಂದು ದೀಪವಾಗಿ ಹೊರಹೊಮ್ಮಿದೆ. ಆ ಕಾರಣದಿಂದಲೇ ಭಾರತವನ್ನ ಜಗತ್ ಸಾಹಿತ್ಯದ ತಾಯಿ ಅಂತ ಬಣ್ಣಿಸಲಾಗ್ತದೆ. ಆ ಸಾಹಿತ್ಯದ ತಾಯಿ ಭಾರತ ಅನ್ನುವಂಥ ವಿಷಯದ ಕುರಿತಾಗಿ ಗಂಗಾಧರ ಕೊಳಗಿ ಅವರು ಒಂದು ಉತ್ತಮ ಲೇಖನವನ್ನ ಬರೆದಿದ್ದಾರೆ. ಹಾಗೆ ಈ ಪುಸ್ತಕದ ಕೊನೆಯಲ್ಲಿ BS ಚಂದ್ರಶೇಖರ್ ಅವರು ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಸ್ವತ್ವ ಅನ್ನುವಂಥ ವಿಷಯದ ಕುರಿತಾಗಿ ಕನ್ನಡ ನಾಡು ನುಡಿಯನ್ನ ಹೇಗೆ ನಾವು ರಕ್ಷಿಸಬೇಕು ಅನ್ನುವಂಥ ವಿಷಯದ ಕುರಿತಾಗಿ, ಹಾಗೆ ಆ ಸಾಹಿತ್ಯದಲ್ಲಿ ಇರುವಂತಹ ಸ್ವತ್ವದ ಕುರಿತಾಗಿ ಬರೆದಿದ್ದಾರೆ. ಅವ್ರು ಹೇಳ್ತಾರೆ, 2000 ವರ್ಷಗಳ ಎತ್ತರಕ್ಕೆ ಬೆಳೆದು ನಿಂತ ಕನ್ನಡವನ್ನ ನಾವು ಇಂದಿನ ಅಗತ್ಯಕ್ಕೆ ತಕ್ಕಂತೆ ಒಗ್ಗಿಸಿಕೊಳ್ಳಬೇಕಾದ ಸವಾಲು ನಮ್ಮ ಮುಂದೆ ಇದೆ. ಅದನ್ನ ಆ ಅಗತ್ಯಕ್ಕೆ ಬೇಕಾಗಿ ನಾವು ಬಳಸ್ತಾ ಇದ್ದೇವೆ ಕೂಡ, ಅಗತ್ಯಕ್ಕೆ ಬೇಕಾಗಿ ನಾವು ಬದಲಾಯಿಸ್ತಾ ಇದ್ದೇವೆ ಕೂಡ. ಆ ಸಮಯದಲ್ಲಿಯೇ ಕನ್ನಡವು ಕ್ರಮೇಣ ನಶಿಸುವ ಒಂದು ಸಣ್ಣದೊಂದು ಆತಂಕ ನಮ್ಮಲ್ಲಿ ಮೂಡ್ತಾ ಇದೆ. ನಮ್ಮಲ್ಲಿ ಆದರ್ಶಕ್ಕೆ ಕೊರತೆ ಇಲ್ಲ, ಆದ್ರೆ ಆ ಆದರ್ಶಗಳನ್ನ ತಿಳಿಸುವಂಥ ಜನರ ಕೊರತೆ ಇದೆ. ಆ ಆದರ್ಶವನ್ನ ತಿಳಿಸಬೇಕಾದಂಥ ಕಾರ್ಯ ಆಗಬೇಕು. ಕನ್ನಡ ನಾಡು ನುಡಿಯನ್ನ ಹಾಗೆ ಭಾರತ ಮಾತೆಯನ್ನ ನಾವು ಉಳಿಸಬೇಕು ಅನ್ನುವಂಥ ವಿಷಯವಾಗಿ ತುಂಬಾ ಚೆನ್ನಾಗಿ ಈ ಲೇಖನವನ್ನ ಬರೆದಿದ್ದಾರೆ. ಒಟ್ಟಾರೆಯಾಗಿ ಈ ಪುಸ್ತಕ ಒಂದು ಅದ್ಭುತ ಕೃತಿಯೇ ಹೌದು. ಸಾಹಿತ್ಯ ಪ್ರೇಮಿಗಳು ಹಾಗೆ ಸಾಹಿತಿಗಳು ಅಂತ ಕರೆಸಿಕೊಂಡವರು ಈ ಪುಸ್ತಕವನ್ನ ಓದಲೇಬೇಕು. ಸಾಹಿತ್ಯದಲ್ಲಿ ಸ್ವತ್ವ ಅದನ್ನ ಪರಿಚಯಿಸುವ ಬರಹದಿಂದ ಪ್ರಾರಂಭವಾಗಿ ಭಾರತೀಯತೆ ಹಾಗೆ ಭಾರತೀಯ ಸಮಾಜದಲ್ಲಿರುವ ಧಾರ್ಮಿಕ, ಆಧ್ಯಾತ್ಮಿಕ, ಶೈಕ್ಷಣಿಕ ಇಂತಹ ಹಲವಾರು ವಿಷಯಗಳ ಕುರಿತಾಗಿ, ವಿಶ್ವ ಮತ್ತು ಭಾರತದ ಅನುಸಂಧಾನದ ಕುರಿತಾಗಿ ಹಲವಾರು ವಿಮರ್ಶಾತ್ಮಕ ಲೇಖನಗಳನ್ನ ಒಳಗೊಂಡಿರುವ ಈ ಸಹಿತ ಸ್ವತ್ವ ಅನ್ನುವಂಥ ಕೃತಿಯನ್ನ ಎಲ್ಲರೂ ಕೊಂಡು ಓದ್ತಿರಿ ಅನ್ನುವಂಥ ಭಾವನೆ ನನ್ನದು. ಆ ಕಾರಣಕ್ಕಾಗಿ ಈ ಪುಸ್ತಕದ ಪರಿಚಯವನ್ನ ನಾನು ಮಾಡಿದ್ದೇನೆ. ನೀವು ಓದ್ತಿರಿ ಅನ್ನುವಂಥ ಭಾವನೆಯೊಂದಿಗೆ
ಈ ಪುಸ್ತಕವನ್ನ ನಿಮ್ಮ ಮಡಿಲಿಗೆ ಇಡ್ತಾ ಇದ್ದೇನೆ. ಧನ್ಯವಾದಗಳು.